ಕಾಂಗ್ರೆಸ್ನಲ್ಲಿ ಔತಣ ರಾಜಕಾರಣಕ್ಕೆ ಬ್ರೇಕ್ ಬಿದ್ದಿದೆ. ಬೂದಿ ಮುಚ್ಚಿದ ಕೆಂಡದಂತಿತ್ತಂತ ಒಂದು ಬಣ ರಾಜಕೀಯ ಡಿನ್ನರ್ ಪಾಲಿಟಿಕ್ಸ್ ನ ಮುಖಾಂತರ ದಗದಗಿಸಿ ಹೊತ್ತಿ ಉರಿತಾ ಇತ್ತು. ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಪಾಲಿಟಿಕ್ಸ್ ನ ಬಳಿಕ ಪರಮೇಶ್ವರ್ ಅವರು ಕೂಡ ಕರೆದಿದ್ರು. ಅವರು ಕೂಡ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಇದಕ್ಕೆ ಡಿಕೆ ಪವರ್ ಗೇಮ್ ಮಾಡಿದ್ದಾರೆ. ಪರಮೇಶ್ವರ್ ಡಿನ್ನರ್ ಸಭೆಗೆ ಹೈಕಮಾಂಡ್ ಬ್ರೇಕ್ ಹಾಕ್ತು. ವರಿಷ್ಠರ ಮೂಲಕ ಚಕ್ಮೇಟ್ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಯಾಕೆಂದ್ರೆ ವಿದೇಶದಿಂದ ಬರ್ತಿದ್ದ ಹಾಗೆ ಸೀದಾ ಬೆಂಗಳೂರಿಗೆ ಬರಲಿಲ್ಲ, ದೆಹಲಿಗೆ ಹೋದ್ರು. ಅಲ್ಲೇ ಎಲ್ಲವನ್ನು ಕೂಡ ಹೇಳ್ಕೊಂಡ್ರು. ಹಾಗೆ ಡಿನ್ನರ್ ಸಭೆಗೂ ಕೂಡ ಬ್ರೇಕ್ ಹಾಕ್ಸಿದ್ರು. ಹೈಕಮಾಂಡ್ ಮೂಲಕವೇ ಸಭೆಗೆ ಚಕ್ಮೇಟ್ ಅನ್ನ ಇಟ್ಟಿದ್ದಾರೆ. ಸುರ್ಜೇವಾಲಾ ಮೂಲಕ ಬ್ರೇಕ್ ಹಾಕಿಸಿರುವಂತದ್ದು ಡಿಕೆ ಶಿವಕುಮಾರ್. ಇಂದು ನಡೀಬೇಕಾಗಿತ್ತು ದಲಿತ ಶಾಸಕರು ಮತ್ತು ಸಚಿವರ ಸಭೆ, ಅದನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಪರಮೇಶ್ವರ್ ಡಿನ್ನರ್ ಸಭೆ ಬಗ್ಗೆ ಸಿಎಂಗೆ ಗೊತ್ತಿಲ್ವಂತೆ. ಸಭೆ ಕರೆದಿದ್ದು ಕೂಡ ಗೊತ್ತಿಲ್ಲ, ಕ್ಯಾನ್ಸಲ್ ಆಗಿದ್ದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ದೆಹಲಿಯಿಂದ ಆಗಮಿಸಿರುವಂತ ಡಿಕೆ ಶಿವಕುಮಾರ್ ಅವರು ಕೂಡ ಇದನ್ನೇ ಹೇಳಿದ್ರು. ಕ್ಯಾನ್ಸಲ್ ಆಗಿದೆ ಸರ್, ಪರಮೇಶ್ವರ್ ಯಾವಾಗ ಡಿನ್ನರ್ ಮೀಟಿಂಗ್ ಕರೆದಿದ್ರು, ಕ್ಯಾನ್ಸಲ್ ಆಗಿದೆ. ನನಗೆ ಗೊತ್ತಿಲ್ಲಪ್ಪ. ನನಗೆ ನೀವೇನಾದ್ರು ತಿಳಿಸಿದ್ರ ಸರ್ ಹೈಕಮಾಂಡ್ಗೆ? ನನಗೆ ಗೊತ್ತೂ ಇಲ್ಲ, ನಾನು ಮಾತಾಡೂ ಇಲ್ಲ. ಇವತ್ತು ಬೆಳಗ್ಗೆ ಡೆಲ್ಲಿಲಿ ಪ್ರೆಸ್ ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಏನಕ್ಕೆ ಆಗ್ತಿದೆ ಅನ್ಸುತ್ತೆ? ಗೊತ್ತಿಲ್ಲ. ನನಗೆ ಗೊತ್ತಿರುತ್ತಾನೆ. ನಾನು ಇರಲಿಲ್ಲ, ಈಗ ಬಂದಿದ್ದೀನಿ. ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಡೆಲ್ಲಿಲಿ ಪ್ರೆಸ್ ಕಾನ್ಫರೆನ್ಸ್ ಇತ್ತು, ನಿದ್ದೆ ಇರಲಿಲ್ಲ, ನಿದ್ದೆ ಮಾಡಿದೆ. ಇವತ್ತೆಲ್ಲ ಬೇರೆ ಕಡೆ ಎಲ್ಲ ಜಾಗ ನೋಡೋಕೆ ಹೋಗಿದ್ದೆ, ಯಾವುದೋ ಪಾರ್ಕ್ ನೋಡೋಕೆ ಹೋಗಿದ್ದೆ, ಡೆಲ್ಲಿಲಿ ಮುಗಿಸ್ಕೊಂಡು ಬಂದೆ. ಪರಮೇಶ್ವರ್ ಅವರು ಡಿನ್ನರ್ ಸಭೆ ಏರ್ಪಡಿಸಿದ್ರು, ಏಕಾಏಕಿ ಕ್ಯಾನ್ಸಲ್ ಆಗಿದೆ ಸರ್, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಕರೆದಿರೋದು ಗೊತ್ತಿಲ್ಲ, ಅವ್ರು ಕ್ಯಾನ್ಸಲ್ ಮಾಡಿರೋದು ಗೊತ್ತಿಲ್ಲ. ನಾನು ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಕರೆದಿರೋದು ಗೊತ್ತಿಲ್ಲ, ಅವ್ರು ಕ್ಯಾನ್ಸಲ್ ಮಾಡಿರೋದು ಗೊತ್ತಿಲ್ಲ. ನಾನು ಮಾತಾಡಿ ಸಿಎಂ ಡಿಸಿಎಂ ನಮಗೆ ಗೊತ್ತೇ ಇಲ್ಲ ಅನ್ನುವ ಮುಖಾಂತರ ಮತ್ತೇನು ನೆಕ್ಸ್ಟ್ ಕೇಳಲೇಬಾರ್ದು, ಆ ರೀತಿಯ ಉತ್ತರವನ್ನ ಕೊಡ್ತಾ ಇದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು. ಸುರ್ಜೇವಾಲಾ ಅವರು ಕರೆ ಮಾಡಿದ್ರು, ನಾನು ಸಭೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದ್ರು. ರಾಜಕೀಯ ವಿಚಾರ ಇದರಲ್ಲಿ ಚರ್ಚೆ ಆಗಲ್ಲ, ನೀವು ಭಾಗಿಯಾಗಿ ಅಂತ ಆಹ್ವಾನಿಸ್ತೆ. ನಾಳೆ ಆಗೋದಿಲ್ಲ, ಇನ್ನೊಂದು ದಿನ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಇಂದಿನ ಸಭೆ ಮುಂದಕ್ಕೆ ಹಾಕಿದ್ದೇವೆ ಅಂತ ಪರಮೇಶ್ವರ್ ಅವರು ಇವತ್ತು ಬೆಳಗ್ಗೆ ಸ್ಟೇಟ್ಮೆಂಟ್ ಇದೆ. TSP ಹಣ ಕೇಂದ್ರದಿಂದ ಬರ್ತಕ್ಕಂಥ ಆ ಪಾಲು ಕೂಡ ನಮಗೆ ಕಡಿತ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಚರ್ಚೆ ಮಾಡಬೇಕು ಮತ್ತು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಆ ಚರ್ಚೆಗಳನ್ನು ಮಾಡಬೇಕು ಅಂತ ನಾವು ಸಭೆ ಸೇರೋದಕ್ಕೆ ಮಾಡಿದ್ದು. ಈ ಮಧ್ಯೆ ನಾವ್ಯಾರೂ ಇದು ಡೆಲ್ಲಿಯವರಿಗೆ ಏನು ಹೇಳಿರಲಿಲ್ಲ. ಇದು ನಮ್ಮದೇ ಇಂಟರ್ನಲ್ ಇರೋದ್ರಿಂದ ಡೆಲ್ಲಿಯವರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾವೇನು ಹೇಳಿರಲಿಲ್ಲ. ಆದರೆ ಸುರ್ಜೇವಾಲಾ ಅವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು. ಸಾಮಾನ್ಯವಾಗಿ ಪಕ್ಷದ ವಿಚಾರಗಳು ಮತ್ತು ಸರ್ಕಾರದಲ್ಲಿ ಏನಾದರೂ ಶಾಸಕರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಡೆಯುವಾಗ ಅವ್ರ ಗಮನಕ್ಕೆ ಹೋಗುತ್ತೆ. ಅವರು ನನಗೆ ಕರೆ ಮಾಡಿದ್ರು, ದೂರವಾಣಿಯಲ್ಲಿ ಕರೆ ಮಾಡಿ ನಾನು ಕೂಡ ಇದರಲ್ಲಿ ಭಾಗವಹಿಸ್ತೇನೆ. ನಾನು ಅವರಿಗೆ ಆಹ್ವಾನ ಮಾಡಿದೆ, ನೀವು ಬನ್ನಿ, ಇದರಲ್ಲಿ ಯಾವುದು ರಾಜಕೀಯ ಪ್ರೇರಿತ ಅಥವಾ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ, ನೀವು ಕೂಡ ಇದರಲ್ಲಿ ಭಾಗವಹಿಸಿ ಅಂತೇಳಿ ನಾನು ಅವರಿಗೆ ಆಹ್ವಾನ ಮಾಡಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಈಗ ಆಗೋದಿಲ್ಲ, ನಾವು ಮುಂದೆ ಸಮಯ ಕೊಡ್ತೀನಿ, ಆಗ ಮಾಡಿ ನೀವು, ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿದರು. ಸದ್ಯಕ್ಕೆ ಮುಂದಕ್ಕೆ ಹಾಕಿ ಅಂತ ಹೇಳಿದರು. ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡಿನ ಸೂಚನೆಗಳು, ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ, ಕ್ಯಾನ್ಸಲ್ ಮಾಡಿಲ್ಲ. ಇದ್ರ ಬಗ್ಗೆನೇ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮಧು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದಾದ್ರೆ ಪವರ್ ಪಾಲಿಟಿಕ್ಸ್ ನಡೀತಾ ಇರುವಂಥದ್ದು, ಅದರಲ್ಲೂ ಸ್ಪೆಷಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದಂಥ ಬಣ ರಾಜಕೀಯ ಬೆಳಗಾವಿ ಅಧಿವೇಶನ, ಅಂದರೆ AICC ಅಧಿವೇಶನ ಆದ ಬಳಿಕ, CT ರವಿ ಅರೆಸ್ಟ್ ಆದ ಬಳಿಕ ಅಲ್ಲಿ ನಡ್ಕೊಂಡಂಥ ರೀತಿ, ಇವೆಲ್ಲವೂ ಕೂಡ ಇನ್ನಷ್ಟು ಬೆಂಕಿ ಹಚ್ಚುವಂಥ ಕೆಲಸ ಮಾಡಿರುವಂಥದ್ದು. ಸೊ ಹೊತ್ತಿ ಉರಿತಾ ಇದೆ. ಈಗ ಬ್ರೇಕ್ ಹಾಕುವ ಮುಖಾಂತರ ಏನು ಸಂದೇಶ ಕೊಟ್ಟಂತ ಅಷ್ಟಾದ್ಮೇಲೂ ಕೂಡ ಈಗ ಒತ್ತು ಉರಿತಾ ಇದೆಯಲ್ಲ, ಅದಾದ್ಮೇಲೂ ಕೂಡ ನಾನು ಹೇಳಿದಂತನೇ ನಡಿಬೇಕು, ನಾನು ಹೇಳಿದಂತನೇ ಕೇಳಬೇಕು ಅನ್ನೋಂಥ ಧೋರಣೆಯನ್ನು DK ಶಿವಕುಮಾರ್ ಹೈಕಮಾಂಡ್ ಮೂಲಕ ಮತ್ತೆ ಇಂಪೋಸ್ ಮಾಡುವಂಥ ಪ್ರಯತ್ನವನ್ನು ಈ ಸಭೆಗೆ ಬ್ರೇಕ್ ಹಾಕಿಸೋ ಮೂಲಕ ಮಾಡಿದ್ದಾರೆ. ಇಲ್ಲಿ ಪರಮೇಶ್ವರ್ ಕೂಡ ಏನು ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದೀವಿ ಅಂತ ಹೇಳುವಂಥ ಒಂದು ಪ್ರಕ್ರಿಯೆಯಲ್ಲಿ, ಆ ಒಂದು ಸ್ಪಷ್ಟನೆಯ ಹಾದಿಯಲ್ಲಿ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅಂತ ಪದೇ ಹೇಳ್ತಾ ಇರೋದ್ರಲ್ಲಿ
ಯಾರು ಇದನ್ನು ನಿಲ್ಲಿಸಿದ್ರು ಅನ್ನುವಂಥದ್ದನ್ನು ಅಕ್ರಾಸ್ ಪಾರ್ಟಿ, ಅಕ್ರಾಸ್ ಕರ್ನಾಟಕ ಪಾರ್ಟಿ ವರ್ಕರ್ಸ್ ಇರ್ಬೋದು, ಪಾರ್ಟಿ MLAಗಳಿರ್ಬೋದು, ಅಂದರೆ ಈ SC ST MLAಗಳಿರ್ಬೋದು, ಎಲ್ಲರಿಗೂ ಕೂಡ ಏನು ಮೆಸೇಜ್ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ನಾಳೆ ಅಂದರೆ ನಾವು ಈ ದಲಿತ ಶಾಸಕರು ಏನಿದ್ದೀವಿ ಅಥವಾ ಸಚಿವರುಗಳೇನಿದ್ದೀವಿ ಇವರನ್ನೆಲ್ಲರನ್ನ ಮೀರಿ ಪಕ್ಷದ ಒಂದು ಬಲಿಷ್ಠ ಅಹಿಂದ ವೋಟ್ ಬ್ಯಾಂಕ್ ಆಗಿರೋದು ಅಹಿಂದ ವೋಟ್ ಬ್ಯಾಂಕನ್ನು ಮೀರಿ ಅದರ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನಗಳನ್ನ ಹೇಗೆಲ್ಲ ಏನು ಜಾತಿಯ ಆಧಾರದಲ್ಲಿ ಮಾರ್ಕೆಟಿಂಗ್ ಆಧಾರದಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋವಂಥ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಅಂಥದ್ದೊಂದು ಸ್ಪಷ್ಟವಾಗಿ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಈ ಮೂಲಕ ಒಂದು ಕ್ಲೆವರ್ ಮೆಸೇಜ್ ಕೂಡ ಪಾಸ್ ಮಾಡ್ತಾ ಇರೋದು ಇನ್ ಬಿಟ್ವೀನ್. ಅದರ ಆಚೆಗೆ ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದೀವಿ ಅಂತ ಹೇಳೋದ್ರ ಮೂಲಕ ಓಕೆ ನೀವು ಬನ್ನಿ, ಅವರು ಹೇಳಿದ್ರು ಅವ್ರ ಮಾತಲ್ಲಿ ನೀವು ಬನ್ನಿ ಭಾಗವಹಿಸಿ ಅಂತ. ಓಕೆ GST, ಕೇಂದ್ರದ ತೆರಿಗೆ ಹಣ, ಹೀಗೆ ಹಲವಾರು ವಿಚಾರಗಳು ಮಾತಾಡುವಾಗ DCM ಸರ್ಕಾರದ ಭಾಗ ಅಲ್ವಾ, ಅಥವಾ ಬೇರೆ ಬೇರೆ ಹಿರಿಯ ಸಚಿವರುಗಳು ಸರ್ಕಾರದ ಭಾಗ ಅಲ್ವಾ, ಯಾಕೆ ಸೆಲೆಕ್ಟಿವ್ ಆಗಿ ನಡೆಯುತ್ತೆ? ನಿನ್ನೆ ಒಂಥರ ಮಾತು, ಇವತ್ತು ಒಂಥರ ಮಾತು. ಪರಮೇಶ್ವರ್ ನಿನ್ನೆ ಹೇಳ್ತಾರೆ ಅಂದರೆ ಸಭೆಗೆ ಬ್ರೇಕ್ ಹಾಕೋದಕ್ಕನ್ನ ಮುಂಚೆ ಬಂದಂಥ ಬೈಟ್ಗಳಲ್ಲಿ ಅಧಿಕಾರದಲ್ಲಿದ್ದಾಗ್ಲೂ ನಮ್ಮವ್ರನ್ನ ಕರೆಸ್ಲಿಲ್ಲ, ಒಂದು ಊಟ ತಿಂಡಿ ಮಾತುಕತೆ ಆಗಲಿಲ್ಲ ಅಂದರೆ ಏನು ಅನ್ನೋವಂಥ ಒಂದು ಲೆಕ್ಕಾಚಾರ ಏನಿದೆ. ಸೊ ಅಕಸ್ಮಾತು ಈಗ ಅವರು ಒಂದು ಮಾತು ಹೇಳಿದರು, ಇದು ಇಂಟರ್ನಲ್ ಮೀಟಿಂಗು, ಹಂಗಾಗಿ ನಾವು ದಿಲ್ಲಿಯವ್ರಿಗೆ ಹೇಳಿರಲಿಲ್ಲ ಅಂತ. ಯಾಕೆ ಅದರಲ್ಲಿ ಅಲ್ಲೇನೋ ಇಂಟರ್ನಲಲ್ಲಿ ಆಗಿದೆ 4 ಗೋಡೆಗಳ ಮಧ್ಯೆ 4 ನಾಯಕರುಗಳ ಮಧ್ಯೆ ಅನ್ನುವಂಥ ಒಂದು ವಿಚಾರಕ್ಕೆ ಕಳೆದ 6-7 ತಿಂಗಳಿಂದ ಏನು ಹೇಳ್ತಾ ಇದ್ರು ಹೇಳಿ, ರಾಷ್ಟ್ರೀಯ ವಾಹಿನಿಗಳಲ್ಲಿ DK ಶಿವಕುಮಾರ್ ಅವರು ಸಂದರ್ಶನ ಕೊಟ್ಟಂಥ ಸಂದರ್ಭದಲ್ಲಿ ತುಂಬ ತೀಕ್ಷ್ಣವಾದಂಥ ಮೊದಲ ಪ್ರತಿಕ್ರಿಯೆ ಬಂದಿದ್ದು ಪರಮೇಶ್ವರ್ ಕಡೆಯಿಂದಾನೆ. ಇವರೇ ಮಾಡ್ಕೊಂಬಿಟ್ರೆ ನಾವು ಯಾಕೆ ಬೇಕು, CM DCM ಇವ್ರುಗಳ ಅಧಿಕಾರ ಹಂಚಿಕೆ ಮಾಡ್ಕೊಂಬಿಟ್ರೆ ಅನ್ನೋಂಥ ಮಾತು ಬಂದಿತ್ತು. ಸೊ ಅದೇ ರೀತಿ ಅಲ್ಲಿ ಏನು ಇಂಟರ್ನಲ್ ಆಗಿದೆ ಅಂತ ಇದೆಯಲ್ಲ, ಆ ಇಂಟರ್ನಲ್ ಕ್ಯಾಲ್ಕುಲೇಷನ್ಗೆ ಅರ್ಥಮೆಟಿಕ್ಗೆ ಇಲ್ಲಿರುವಂಥ ಇಂಟರ್ನಲ್ ಮೆಸೇಜನ್ನು ಕೊಡಲೇಬೇಕು ಅನ್ನೋ ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇರುವಂಥದ್ದು. ಸ್ಪಷ್ಟವಾಗಿ ಇದು ಇಲ್ಲಿಗೆ ನಿಲ್ಲಲ್ಲ, ಮುಂದೆನೂ ಕೂಡ ಏನು ಈಗ ಏನು ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ, ಇನ್ನೂ ಹೆಚ್ಚಿನ ಮಟ್ಟದ ಒಂದು ಫೋರ್ಸನ್ನು ಮಾಡ್ತಾರೆ. DK ಶಿವಕುಮಾರ್ ಈಗೇನು ಹೇಳಿದ್ರಲ್ಲ, ನನಗೆ ಗೊತ್ತಿಲ್ಲ ಯಾರು ಕರೆದ್ರೋ ಸುತ್ತಾಡಿದೆ ಅಲ್ಲೋಗಿದೆ, ಇದೇ ಹೇಳಿಕೆಗಳನ್ನು ಕೊಡಬೇಕಾಗತ್ತೆ ಹೊರತು ಅವರು ನೇರವಾಗಿ ಇಲ್ಲಿ ಕಾನ್ಫ್ರಂಟೇಷನ್ನ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಬರೀ ಒಕ್ಕಲಿಗ ಮತ ಬ್ಯಾಂಕನ್ನೇ ನೆಚ್ಕೊಂಡ್ರೂ ಕೂಡ ಅವರು ಕಂಪ್ಲೀಟಾಗಿ ಅದರ ಮೇಲೆ ಓಡಲಿಲ್ಲ. ಇನ್ನು ಅದರ ಆಚೆಗೆ ಪಕ್ಷಕ್ಕಿರುವಂಥ ಅಹಿಂದ ವೋಟ್ ಬ್ಯಾಂಕ್ನ ಬಹುತೇಕ ಹಿರಿಯ ಸಚಿವರುಗಳನ್ನು ಎದುರಾಕೊಂಡು ಮತ್ತೆ ಅದನ್ನು ದೊಡ್ಡ ಡ್ಯಾಮೇಜನ್ನು ಮಾಡ್ಕೊಳ್ಳಿಕ್ಕೆ ಪಕ್ಷದ ಹೈಕಮಾಂಡ್ ಕೂಡ ಅವರಿಗೂ ಬಿಡಲ್ಲ. ಮತ್ತು ಸಿದ್ದರಾಮಯ್ಯ ಅವರ ಜಾಣತನ ಏನಿದೆ, ನಡೀಲಿ ಇವ್ರ ಪಾಡಿಗೆ ಇವ್ರದ್ದು ನಡೀಲಿ, ಇವ್ರದ್ದು ಮೀಟಿಂಗ್ಗಳು ನಡೀಲಿ, ಅದೇ ವಿಚಾರವನ್ನು DK ಶಿವಕುಮಾರ್ ಹೈಕಮಾಂಡ್ನ ನಾಯಕರುಗಳ ಮುಂದೆ ಪ್ರಸ್ತಾಪ ಮಾಡಿರುವಂಥದ್ದು. ಅಂದರೆ ಸಿದ್ದರಾಮಯ್ಯ ಅವರ ಪರೋಕ್ಷ ಬೆಂಬಲ, ಪ್ರತ್ಯಕ್ಷ ಬೆಂಬಲ, ಮಾಧ್ಯಮಗಳ ಮುಂದೆ ಏನೇ ಹೇಳಿಕೆಗಳನ್ನು ಕೊಡ್ಬೋದು, ಸಮಾಜಾಯಿಷಿಗಳನ್ನು ಕೊಡ್ಬೋದು, ಆದರೆ ಅವರ ಪ್ರತ್ಯಕ್ಷ ಪರೋಕ್ಷ ಬೆಂಬಲ ಇಲ್ಲದೆ ಇಂಥ ಸಭೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗಿರ್ಬೋದು, ಅಥವಾ ಹೆಚ್ಚುವರಿ DCM ಅನ್ನುವಂಥ ಕೂಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪಾತ್ರ ನೇರವಾಗಿದೆ ಅನ್ನುವಂಥ ಒಂದು ಮೆಸೇಜನ್ನು ತಲುಪಿಸಿದ್ದಾರೆ ಅನ್ನುವಂಥದ್ದು ಅಲ್ಲಾಗಿರುವಂಥ ವರದಿಗಳು ಇನ್ಸೈಡ್ ಏನು ಕಾರ್ನರಲ್ಲಿ, ಪೊಲಿಟಿಕಲ್ ಕಾರ್ನರಲ್ಲಿ ಚರ್ಚೆ ಆಗಿರುವಂಥದ್ದು. ಸೊ ಈ ಮೂಲಕ ಶತಾಯಗತಾಯ ಹೈಕಮಾಂಡ್ ಸಂಸ್ಕೃತಿ ಏನಿದೆ ಕಾಂಗ್ರೆಸ್ನಲ್ಲಿ ಬಲವಾಗಿ, ಆ ಒಂದು ಹೈಕಮಾಂಡ್ ಕೃಪಾಕಟಾಕ್ಷದಿಂದಲೇ ಇಲ್ಲಿನ ನಾಯಕರುಗಳನ್ನೆಲ್ಲ ಸರ್ವಸಮ್ಮತದಿಂದ ನಾನು ಏನು ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತೆ ನಾನು ಇಂಪೋಸ್ ಮಾಡ್ಕೊಂಬಲ್ಲೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಈಗಲೂ ಇದ್ದಾರೆ. ಆದರೆ ಅದು ಈ ಸಲ ಸಾಧ್ಯ ಇಲ್ಲ. ಈ ಹಿಂದೆ ಆಗಿರುವಂಥ ಐತಿಹಾಸಿಕ ಪ್ರಮಾದಗಳ ರೀತಿ ಈ ಜಾತಿವಾರು ನಾಯಕರುಗಳಿಗೆ, ಪ್ರಬಲ ಜಾತಿಗಳ ವಿಚಾರದಲ್ಲಿ ಏನಾಗಿತ್ತು ಅಂಥದ್ದು ಅಹಿಂದ ನಾಯಕರಿಗೆ ಈ ಸಲ ಆಗಲ್ಲ. ನಾವು ಬರೀ ವೋಟ್ ಬ್ಯಾಂಕಿಗೆ ಅಷ್ಟೇ ಅಲ್ಲ, ನಾವು ಅದರ ಮೇಲೆ ಪಾಲಿಟಿಕ್ಸ್, ರಿಯಲ್ ಪಾಲಿಟಿಕ್ಸಲ್ಲೂ ಕೂಡ ಅಖಾಡದಲ್ಲಿ ಇರಬೇಕು ಅನ್ನೋಂಥ ಒಂದು ಕ್ಲಿಯರ್ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಬೇಕು, ಇಲ್ಲ ಅಂದರೆ ಸಿದ್ದರಾಮಯ್ಯ ಅವರ ಸೂಚಿತ ವ್ಯಕ್ತಿಯಲ್ಲಿ ಬಂದು ಕೂರಬೇಕು ಅನ್ನೋಂಥ ಒಂದು ಪ್ರಸ್ತಾಪ ಇರೋದ್ರಿಂದ ಪರಮೇಶ್ವರ್ ಅವ್ರಿಗೂ ಗೊತ್ತು, ಶಾಸಕರ ಬೆಂಬಲ ಇಲ್ಲ, ಜನ ಬೆಂಬಲ ಇಲ್ಲ, ಪಕ್ಷದ ಹೈಕಮಾಂಡ್ನ ಸಂಪೂರ್ಣ ಬೆಂಬಲ ಇಲ್ಲ. ಆದರೆ ಅನುಕೂಲಕರ ಪರಿಸ್ಥಿತಿಯಲ್ಲಿ ಧರ್ಮಸಿಂಗ್ ಅವರು ಹೇಗೆ ಮುಖ್ಯಮಂತ್ರಿ ಆದ್ರಲ್ಲ, ಅದೇ ರೀತಿ ಇವರು ಕೂಡ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದರು. ಯಾರಿಗೆ ಗೊತ್ತು, ಅಕಸ್ಮಾತ್ ಇಲ್ಲಿ ಮಹದೇವಪ್ಪ ಇರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು, ಏನೇ ಇದ್ರು ಸತೀಶ್ ಜಾರಕಿಹೊಳಿ ಕ್ಲಿಯರ್ ಆಗಿ ಹೇಳಿದ್ರು 28ಕ್ಕೆ ನನ್ನ ಆಟ ಅಂತ. ಮಹದೇವಪ್ಪ ಅವ್ರನ್ನ ತಂದು ಕೂರ್ಸೋಕ್ಕಾಗಲ್ಲ. ಪಕ್ಷದ ಎಲಿಜಿಬಿಲಿಟಿ ಮತ್ತು ಸ್ವಜನ ಪಕ್ಷಪಾತ ಇದೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ. ಮತ್ತು ಸೋಲಿಸಿದ್ದಾರೆ ಅಂತ ಅಪವಾದ ಇತ್ತು, ಮತ್ತು ದಲಿತ ನಾಯಕರುಗಳಿಗೆ ಅವಕಾಶ ಕೊಡ್ತಿಲ್ಲ, ಹಿಂದುಳಿದ ವರ್ಗದ ನಾಯಕರುಗಳೇ ಅಂದರೆ ಸಿದ್ದರಾಮಯ್ಯ ಅಂತವ್ರು ತುಳಿತಾ ಇದ್ದಾರೆ ಅನ್ನೋ ಆರೋಪ ಏನಿತ್ತು, ಅದೆಲ್ಲಕ್ಕೂ ಕೂಡ ಪೂರಕವಾಗಿ ಸಮತೋಲನ ಆಗೋ ರೀತಿ ಭವಿಷ್ಯದಲ್ಲಿ ಅಂದರೆ ಇತಿಹಾಸ ಅವರನ್ನು ಒಂದು ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ, ಕಪ್ಪು ಚುಕ್ಕಿಗಳಿಂದ ಹೊರತಾಗಿ ಅನುಕೂಲ ಆಗೋ ರೀತಿ ಪರಮೇಶ್ವರ್ ಅವರಿಗೆ ಅವರ ಕಡೆ ಒಲವು ಜಾಸ್ತಿ ಇದೆ ಅಂತ ಪರಿಸ್ಥಿತಿ ಬಂದರೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಅನ್ನೋ ಲೆಕ್ಕಾಚಾರ ಇರೋದ್ರಿಂದ ಪರಮೇಶ್ವರ್ ಕೂಡ ಸಾಧ್ಯ ಆದಷ್ಟು ಬೆಂಬಲ ಕ್ರೋಢೀಕರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದನ್ನು ವಿಸಿಬಲ್ ಆಗಿ ಮಾಡೋಕೆ ಹೋದ್ರು. ಆದರೆ DK ಶಿವಕುಮಾರ್ ಅಂತವರು, ಸಿದ್ದರಾಮಯ್ಯ ಅಂತವರು, ಟು ಸಮ್ ಎಕ್ಸ್ಟೆಂಟ್ ಸತೀಶ್ ಜಾರಕಿಹೊಳಿ ಅಂತವರು ಕೂಡ ಮಾತನಾಡ್ದೇನೋ ಅಥವಾ ಮಾತನಾಡಿಯೂ ಕೂಡ ಇಂಥ ಬಲ ಪ್ರದರ್ಶನಗಳನ್ನು ಮಾಡ್ಬೋದು. ಆದರೆ ಪರಮೇಶ್ವರ್ ಅಂತವರಿಗೆ ಸ್ವಲ್ಪ ಕಷ್ಟ. ಆದರೂ ಇಲ್ಲಿರುವಂಥ ಅನುಕೂಲ ವಾತಾವರಣವನ್ನು ನೋಡ್ಕೊಂಡು ಸಾಧ್ಯ ಆದಷ್ಟು ಕಾರ್ಡ್ ಪ್ಲೇ ಮಾಡೋಣ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಟೇಲ್ರ, ಇಲ್ಲಿ ಎಲೆಕ್ಷನ್ ಆದ ಬಳಿಕ
CM ಯಾರು DCM ಯಾರು ಅಂತ ಹೇಳುವಂಥ ಸಂದರ್ಭದಲ್ಲಿ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಸ್ಪಷ್ಟವಾಗಿ ಹೇಳಿದ್ದು ಲೋಕಸಭೆ ಎಲೆಕ್ಷನ್ವರೆಗೂ KPCC ಅಧ್ಯಕ್ಷ ಸ್ಥಾನದಲ್ಲಿ DK ಶಿವಕುಮಾರ್ ಅವರು ಮುಂದುವರಿತಾರೆ ಅಂತ. ಅದೇ ಇವ್ರಿಗೆ ಬಂಡವಾಳ ಆಗ್ಬಿಟ್ಟಿದೆಯಾ ಇವಾಗ? ಯಾಕೆಂದ್ರೆ ಚೇಂಜ್ ಮಾಡಿ, ಯಾಕೆಂದ್ರೆ ನೀವೇ ಹೇಳಿದ್ದಲ್ಲ ಒಂದು ವರ್ಷ ಆಮೇಲೆ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿದಂಥ ವಿಚಾರನೂ ಕೂಡ ಈಗ ಇನ್ನೊಂದು ಕಡೆ DK ಸುರೇಶ್ ಅವರು ಅದನ್ನು ಪ್ರಸ್ತಾಪ ಮಾಡ್ತಾ ಹೇಳ್ತಾ ಇದ್ರು, ನೀವು AICC ಅಧ್ಯಕ್ಷರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ. ಯಾಕೆಂದ್ರೆ ಅವರು ರಾಜ್ಯಸಭಾ ಸಭಾನಾಯಕ ವಿರೋಧ ಪಕ್ಷ ನಾಯಕರಿದ್ದಾರೆ, ಪ್ಲಸ್ AICC ಅಧ್ಯಕ್ಷರು. ಅದೊಂದು ಹೊಸದಾಗಿ ಒಂದು ವಿಚಾರವನ್ನ ಮುನ್ನೆಲೆಗೆ ತರುವ ಮುಖಾಂತರ ಇಲ್ಲ ಅವ್ರು DK ಶಿವಕುಮಾರ್ ಚೇಂಜ್ ಮಾಡೋದಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಕೂಡ ಚೇಂಜ್ ಆಗಬೇಕಾಗುತ್ತೆ ಅಂತ ಹೊಸ ದಾಳ ಬಿಟ್ಟಿದ್ದಾರೆ. ಎಸ್, ಇದು ಸಿದ್ದರಾಮಯ್ಯ ಸರ್ಕಾರ 2 ವರ್ಷ ತುಂಬುವ ಮೊದಲೇ ಪಕ್ಷದ ಒಳಗೆ ಆಂತರವಾಗಿ ಚರ್ಚೆ ಆಗ್ತಿರ್ತಕ್ಕಂಥ ಪವರ್ ಶೇರಿಂಗ್ ವಿಚಾರ ಸಾರ್ವಜನಿಕ ವಲಯದಲ್ಲಿ ಇದೀಗ ಚರ್ಚೆಗೆ ಗ್ರಾಸ್ ಆಗಿರ್ತಕ್ಕಂಥ. ಹಾಗಾಗಿ ಅಂಥ ಅವಕಾಶಗಳು ಸಿಕ್ಕಿದಾಗ ಎಲ್ಲ ಒಬ್ಬ ದಲಿತ ಮುಖ್ಯಮಂತ್ರಿ ಅಂತ ಬಂದಾಗ ಎಲ್ಲ ದಲಿತ ಸಚಿವರು, ದಲಿತ ನಾಯಕರುಗಳು, ದಲಿತ ಸಂಘಟನೆಗಳು, ದಲಿತ ಶಾಸಕರುಗಳು, ದಲಿತ ಸಚಿವರುಗಳು ಒಂದೇ ಧ್ವನಿಯಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಇದರ ಅವಕಾಶವನ್ನು ಶತಾಯಗತೆ ಇದು ಬಿಟ್ಟರೆ ಮತ್ತೆ ಮುಂದೆ ಯಾವತ್ತೂ ಈ ಥರದ ಅವಕಾಶ ಸಿಗಲ್ಲ ಅಂತೇಳಿ ಶತಾಯಗತೆ ಇದನ್ನು ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಆ ಮುಖಾಂತರ ಸಿದ್ದರಾಮಯ್ಯವ್ರನ್ನು ಕೂಡ ಬೆನ್ನಿಗೆ ನಿಲ್ಲಿಸಿಕೊಂಡು ಒಂದು ಅವಕಾಶವನ್ನು ಪಡಿಬೇಕನ್ನೋ ಕಾರಣಕ್ಕಾಗಿ ಪರಮೇಶ್ವರ್ ಇವತ್ತು ಇಟ್ಕೊಂಡಿದ್ದಂಥ ಡಿನ್ನರ್ ಮೀಟಿಂಗು. ಈ ಡಿನ್ನರ್ ಮೀಟಿಂಗ್ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಎಗನೆಸ್ಟ್ DK ಶಿವಕುಮಾರ್ ಅನ್ನೋ ಮಟ್ಟಕ್ಕೆ ಹೋಯ್ತು. ಯಾಕಂತ ಹೇಳಿದ್ರೆ ನಿಮಗೆ ಬೆಳಗಾವಿ ಘಟನೆಗಳು, ಬೆಳಗಾವಿ ಗೃಹ ಇಲಾಖೆ ಪೊಲೀಸರನ್ನ DK ಶಿವಕುಮಾರ್ ಹ್ಯಾಂಡ್ಲ್ ಮಾಡಿದರು ಅನ್ನೋದೊಂದು ಆರೋಪ ಮತ್ತು ಸಿಟ್ಟು ಪರಮೇಶ್ವರ್ದು. ನಂತರ ಸತೀಶ್ ಜಾರಕಿಹೊಳಿ ಅವ್ರನ್ನ 100 ವರ್ಷದ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಕಡೆಗಣಿಸುವಂಥ ಸಿಟ್ಟಿಗಾಗಿ ಸತೀಶ್ ಜಾರಕಿಹೊಳಿ ಆ ಸಿಟ್ಟನ್ನು ತೀರಿಸ್ಕೊಂಡ್ರು. ನನ್ನ ಜೊತೆ ಇಷ್ಟು ಜನ ಇದ್ದಾರೆ ನೋಡಪ್ಪ, ನನ್ನ ಕೆಪಾಸಿಟಿ ಅಂತೇಳಿ ಡಿನ್ನರ್ ಮೀಟಿಂಗನ್ನು ಮಾಡಿದರು. ಎಲ್ಲ ಒಂದು ಕಡೆ ಇದು ತಾರಕಕ್ಕೇರುತ್ತೆ. ಆ ಮುಖಾಂತರ ಆಡಳಿತ ಪಕ್ಷದ ಒಳಗಡೆ ಅನ್ನೋಕ್ಕಿಂತಲೂ ಇದು ವಿಪಕ್ಷಗಳಿಗೆ ಟೀಕೆಗೆ ಮತ್ತು ರಾಜಕೀಯಕ್ಕೆ ಆರಾಗುತ್ತೆ ಅನ್ನೋ ಕಾರಣಕ್ಕಾಗಿ ಮತ್ತು DK ಶಿವಕುಮಾರ್ಗೆ ಇದು ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಿನ್ನೆ ಶತಾಯಗತೆ ಸುಮಾರು 45 ನಿಮಿಷ KC ವೇಣುಗೋಪಾಲ್ರವರಿಗೆ ದೂರನ್ನು ಕೊಡ್ತಾರೆ. ನೀವು ನಿಲ್ಲಿಸಲೇಬೇಕಂತೇಳಿ ಪಟ್ಟು ಹಿಡಿತಾರೆ. ಕೊನೆಗೆ KC ವೇಣುಗೋಪಾಲ್ ಉಸ್ತುವಾರಿ ಸುರ್ಜೇವಾಲ್ರು ಕರೆ ಮಾಡ್ತಾರೆ. ಸುರ್ಜೇವಾಲ್ರವರು ನಿಲ್ಲಿಸಿ ಅಂತ ಹೇಳಲಿಲ್ಲ, ನಾನು ಡಿನ್ನರಿಗೆ ಬರ್ತೀನಿ, ನನಗೆ ಈಗ ಟೈಮ್ ಇಲ್ಲ, ಮುಂದೊಂದು ದಿನ ಮಾಡೋಣ, ಸದ್ಯಕ್ಕೀಗ ಮುಂದೂಡಿ ಅನ್ನೋ ಮುಖಾಂತರ ಅಲ್ಲಿ ಸುರ್ಜೇವಾಲಾ ಕೂಡ ನಿಲ್ಲಿಸಬೇಡಿ ಅಂತ ಹೇಳಿಲ್ಲ, ಮುಂದೂಡಿ ಅಂತ ಅನ್ನೋ ಮುಖಾಂತರ ಪರೋಕ್ಷವಾಗಿ DK ಶಿವಕುಮಾರ್ ಪರವಾಗಿದ್ದಂಗೆ ಇರಬೇಕು ಮತ್ತು ಪರಮೇಶ್ವರ್ ಪರವಾಗೂ ಕೂಡ ಅವ್ರು ಹೇಳ್ದಂಗೆ ಇರಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ನಾಟಕವನ್ನು ಆಡಿರ್ತಕ್ಕಂಥದ್ದು. ಸದ್ಯ ಈ ಗುಂಪುಗಾರಿಕೆ ಅನ್ನೋದು ಎಲ್ಲೊಂದು ಕಡೆ ಮುಂದಿನ ದಿನಗಳಲ್ಲಿ ಇದು ಸರ್ಕಾರದ ಅಪೋಷನ್ ತೆಗೆದುಕೊಳ್ಳೋದೆಂಬ ಆತಂಕ ಕೂಡ ಹೈಕಮಾಂಡ್ಗೆ ಎದುರಾಗಿರ್ತಕ್ಕಂಥದ್ದು. ಈಗ ಇವರು DK ಪರವಾಗಿ ಸಂಪೂರ್ಣವಾಗಿ ನಿಂತರೆ ಸಿದ್ದರಾಮಯ್ಯ ಬಣ ಸಂಪೂರ್ಣವಾಗಿ ಆ್ಯಕ್ಟಿವ್ ಆಗುತ್ತೆ. ಅದು ಎಗನೆಸ್ಟ್ ಹೈಕಮಾಂಡ್ ವಿರುದ್ಧವೂ ಕೂಡ ನಿಂತರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ಹಾಗಾಗಿ ಈ ಪವರ್ ಶೇರಿಂಗ್ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗೋ ಕಾರಣಕ್ಕಾಗಿ DCM ಹುದ್ದೆ, KPCC ಹುದ್ದೆ ಎಲ್ಲ ಮುನ್ನೆಲೆಗೆ ಬಂದಿರತಕ್ಕಂಥ ಇದರ ಭಾಗವಾಗಿ ಒಂದು ಕಡೆ ಸತೀಶ್ ಜಾರಕಿಹೊಳಿ, ಒಂದು ಕಡೆ ಪರಮೇಶ್ವರು, ರಾಜಣ್ಣ ಎಲ್ಲರೂ ಕೂಡ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು. ಹಾಗಾಗಿ ಪವರ್ ಶೇರಿಂಗ್ ಅಂತ ಬಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅಲ್ಲಿ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದರೆ ಒಂದು ವೇಳೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಕೂಡ DK ಶಿವಕುಮಾರ್ ಪವರ್ಲೆಸ್ ಮಾಡಬೇಕು, ಒಬ್ಬ CM ಆಗಿ ಕೂಡ ಅವ್ರನ್ನ ಪವರ್ಲೆಸ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಬಣ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಒಂದಷ್ಟು DCMಗಳನ್ನ ಸೃಷ್ಟಿ ಮಾಡಿಸೋದು, ಜಾತಿವಾರು DCMಗಳು ಸೃಷ್ಟಿ ಮಾಡುವಂಥದ್ದು, ಎಗನೆಸ್ಟ್ DK ಶಿವಕುಮಾರ್ ಇರ್ತಕ್ಕಂಥ ಹಿರಿಯ ಸಚಿವರುಗಳು ಮತ್ತು ಅನೇಕ ನಾಯಕರುಗಳಿಗೆ ಪ್ರಮುಖ ಆಯಕಟ್ಟಿನ ಹುದ್ದೆಗಳನ್ನು ಕೊಡುವಂಥದ್ದು, ಕ್ಯಾಬಿನೆಟ್ ಹುದ್ದೆಗಳನ್ನು ಕೊಡುವಂಥದ್ದು, ಇವೆಲ್ಲವೂ ಕೂಡ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ಸದ್ಯ ಈಗ ಈ ಡಿನ್ನರ್ ಮೀಟಿಂಗ್ ಅನ್ನೋದು ಕಾರ್ಯಕರ್ತರು ಕೂಡ ಗೊಂದಲ ಉಂಟಾಗಿದೆ. ಅಟ್ ದ ಸೇಮ್ ಟೈಮ್ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ನಿನ್ನೆ ಡಿನ್ನರ್ ಮೀಟಿಂಗ್ ನಡೆದಿರುವಂಥದ್ದು. ಮಾಜಿ ಮುಖ್ಯಮಂತ್ರಿ ಸದ್ಯ ಸಂಸದಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕೂಡ ನಿನ್ನೆ ಖಾಸಗಿ ಹೋಟೆಲಲ್ಲಿ ಡಿನ್ನರ್ ಮೀಟಿಂಗ್ ನಡೆತಿರ್ತಕ್ಕಂಥ, ಅದು ಅವ್ರ ಭಾಗ ವಿಪಕ್ಷ. ಆದರೆ ಒಂದು ಸರ್ಕಾರ ನಡೆಸತಕ್ಕಂಥ ಆಡಳಿತ ಪಕ್ಷದಲ್ಲಿ ಈ ಥರ ಡಿನ್ನರ್ ಮೀಟಿಂಗ್ಗಳು ನಡೆದಿವೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಒಂದು ಕಡೆ ಏನೋ ಡೆವಲಪ್ಮೆಂಟ್ಸ್ ಆಗ್ತಿದೆ ಅಂತ ಅರ್ಥ. ಈಗ ಪವರ್ ಶೇರಿಂಗ್ ಸಂಬಂಧಪಟ್ಟ ಓನ್ಲಿ DK ಶಿವಕುಮಾರ್ ಮಾತ್ರ ಹೇಳ್ತಾರೆ, ಅದು ಹೈಕಮಾಂಡ್ ಮತ್ತು ನಮಗೆ ಮತ್ತು ಮುಖ್ಯಮಂತ್ರಿಗಳು ಗೊತ್ತು ಅಂತಾರೆ. ಅವರು ಓಪನ್ ಆಗಿ ಹೇಳ್ತಾ ಇಲ್ಲ ಎಷ್ಟು ತಿಂಗಳು ಅಂತೇಳಿ. ಆದರೆ ಅದಾದಮೇಲೆ CM ಹೇಳ್ತಾರೆ ಎಲ್ಲ ಸುಳ್ಳು ಅಂತ ಹೇಳ್ತಾರೆ, ನಮ್ಗೆ ಯಾವುದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದನ್ನು ಸುರ್ಜೇವಾಲ್ ಕೂಡ ಹೇಳಿಲ್ಲ, KC ವೇಣುಗೋಪಾಲ್ ಕೂಡ ಹೇಳಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಅಂತ ಕೂಡ ಯಾರು ಕೂಡ ಹೇಳಿಲ್ಲ. ಸದ್ಯದ ಮಟ್ಟಿಗೆ ಈ ಡಿನ್ನರ್ ಮೀಟಿಂಗು DK ಶಿವಕುಮಾರ್ ಅವ್ರನ್ನ ಆಂತರಿಕವಾಗಿ ಕೆರಳಿಸಿದೆ. ಜೊತೆಗೆ ಎಲ್ಲೊಂದು ಕಡೆ ಇದು ನನ್ನ ವಿರುದ್ಧದ ಹೋರಾಟ, ನನ್ನ ವಿರುದ್ಧದ ಷಡ್ಯಂತ್ರ ಮತ್ತು ನನ್ನ ಮುಂದಿನ ಏನು 3ನೇ ಮಹಡಿಗೆ ಹೋಗಬೇಕಂತ ಮುಖ್ಯಮಂತ್ರಿ ಕುರ್ಚಿಯನ್ನು ಆಸೆ ಪಟ್ಟಿದ್ರು DK ಶಿವಕುಮಾರ್, ಇದಕ್ಕೆ ಕುತ್ತು ಬರ್ತನ್ನ ಕಾರಣಕ್ಕಾಗಿ DK ಶಿವಕುಮಾರ್ ಸದ್ಯಕ್ಕೆ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮುಖಾಂತರ ಹೈಕಮಾಂಡ್ ಕಡಿವಾಣ ಹಾಕುವ ಮುಖಾಂತರಲ್ಲೂ ಕೂಡ ಅವರು ಕೂಡ ಯಶಸ್ವಿಯಾಗಿದ್ದಾರೆ. ಮತ್ತು ಇದು ಎಲ್ಲೊಂದು ಕಡೆ ಇವತ್ತು ಪರಮೇಶ್ವರ್ ಒಂದು ಮಾತು ಹೇಳಿದ್ದಾರೆ, ಯಾರಾದರೂ ಕಡಿವಾಣ ಹಾಕಲಿಕ್ಕೆ, ಯಾರಾದರೂ ಇದನ್ನ ಮುಂದೂಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಒಂದು ಮಾತು ಹೇಳಿದರೆ, ನಾವು ಅಂಥವನ್ನೆಲ್ಲ ನಮಗೆ ಗೊತ್ತು ರಾಜಕೀಯ ಮಾಡೋಕ್ಕೆ ಅನ್ನೋ ಮುಖಾಂತರ ಪರೋಕ್ಷವಾಗಿ ಇವತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಾರೆ. ನೀವು ಆ ಥರ ಏನಾದರೂ ಪಾಲಿಟಿಕ್ಸ್ ಮಾಡೋಕ್ಕೆ ಹೋದರೆ ನಾವು ಓಪನ್ ಆಗಿ ಇಳಿಬೇಕಾಗುತ್ತೆ ಅಂತ ಇವತ್ತು DK ಶಿವಕುಮಾರ್
ಶಿವಕುಮಾರ್ಗೆ ಅದು ನಥಿಂಗ್ ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಪರಮೇಶ್ವರ್ ದಲಿತರೊಳಗಿನ ಬಲಿತ ನಾಯಕ ಪರಮೇಶ್ವರ್ ಅವರಿಗೆ ಅಧಿಕಾರ ಬಂದ ಸಂದರ್ಭದಲ್ಲಿ ದಲಿತ ಸಂಘಟನೆಗಳನ್ನು ಕರೆದಿದ್ರು, ನೆನ್ನೆ ಇನ್ವೈಟ್ ಮಾಡಿದ್ದಾರೆ. ಆಗ ದಲಿತ ಸಚಿವರು, ದಲಿತ ಶಾಸಕರು, ದಲಿತ ಸಮುದಾಯ, ದಲಿತ ಅಸ್ಮಿತೆ ಎಲ್ಲ ಬರುತ್ತೆ. ಅದು ಸಾಮಾನ್ಯ ಅಧಿಕಾರ ಲಾಲಸೆ ಮತ್ತು ಅಧಿಕಾರಕ್ಕಾಗಿ ಇವೆಲ್ಲವೂ ಬರುತ್ತೆ. ಯಾರಿಗೆ ಅಧಿಕಾರ ಲಾಲಸೆ ಜಾಸ್ತಿ ಬರುತ್ತೆ ಆಗ ಜಾತಿ, ಧರ್ಮ, ದೇವರು ಎಲ್ಲವೂ ಬರುತ್ತೆ. ಅದರ ಭಾಗವಾಗಿ ಪರಮೇಶ್ವರ್ ಕೂಡ ಡಿನ್ನರ್ ಮೀಟಿಂಗ್ ಹೆಸರಿನಲ್ಲಿ ಒಂದು ಅವಕಾಶವನ್ನು, ನಾಯಕತ್ವದ ಅವಕಾಶ ಸೃಷ್ಟಿಯಾದರೆ ಒಂದು ಅವಕಾಶವನ್ನು ಪಡಿಬೇಕು ಅನ್ನೋ ಒಂದು ಸ್ಟ್ರಾಟಜಿಗೆ ಸದ್ಯಕ್ಕೆ ಕಡಿವಾಣ ಹಾಕಲಾಗಿದೆ. ಮಧು, ಇಲ್ಲಿ ಪ್ರಮುಖವಾಗಿ ಮತ್ತೊಂದು ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ ಈಗ. ಬಿಕಾಸ್ ನೆಕ್ಸ್ಟ್ ಬೆಂಬಲ ಅನ್ನುವಂಥದ್ದು ಬೇಕಾಗುತ್ತೆ. ಅಕಸ್ಮಾತ್ ಹೈಕಮಾಂಡ್ ನಾಯಕರ ಹತ್ರ ಸಿದ್ದರಾಮಯ್ಯನವ್ರು ನೋಡಿ ಯಾರಿಗೆ ಬೆಂಬಲ ಇದೆಯೋ ಅವ್ರ ಕಡೆ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಹಿಂದೆ ತೀರ್ಮಾನ ಏನೇ ಆಗಿರ್ಬೋದು ಅನ್ನುವಂಥ ಮಾತುಗಳು ಬಂದರೂ ಕೂಡ ಕಷ್ಟ ಆಗ್ಬಿಡುತ್ತೆ. ಅಬ್ಸಲ್ಯೂಟ್ಲಿ, ಅದು ಆ ಒಂದು ವಾಸ್ತವ ಗೊತ್ತಿರೋದ್ರಿಂದನೇ ಅವರ ನೇಚರ್ ಏನಿದೆ ಅಂದರೆ ಒಂದು ಯಾವಾಗಲೂ ಕೂಡ ಅಫೆನ್ಸಿವ್ ನೇಚರ್, ಅಟ್ಯಾಕ್ ಮಾಡುವಂಥ ನೇಚರ್, ಅದಕ್ಕೆ ವಿರುದ್ಧವಾಗಿ ಆದಷ್ಟು ತಾಳ್ಮೆಯನ್ನು ಇಟ್ಟುಕೊಂಡು ಸಹನೆಯಿಂದ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು. ಏನೋ ಒಂದು ಆಗ್ತಾ ಇದೆ, ನಾವು ಹೈಕಮಾಂಡ್ ಲೆಕ್ಕದಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ, ಇಲ್ಲಿ ಕೌಂಟ್ರ್ ಕೊಡೋದು ಬೇಡ ಅನ್ನೋಂಥ ಯಾಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ವಾಸ್ತವದ ಅರಿವಿರೋದ್ರಿಂದ. ಅವರ ಪರ ಹೆಚ್ಚಂದರೆ ಮಂಡ್ಯ ಭಾಗದಲ್ಲಿ ಒಂದಿಬ್ಬರು ರವಿ ಗಾಣಗ ಅಂತವ್ರು ಅಥವಾ ಚನ್ನಗಿರಿ ಶಿವಗಂಗಾ ಅಂತವ್ರು ಈ ಕಡೆ 1-2-3 ಜನ ಮಾತನಾಡ್ಬೋದು. ಬಿಟ್ಟರೆ ಒಟ್ಟಾರೆ ಬೇಕಿರುವಂಥ ಶಾಸಕರ ಬೆಂಬಲ ಅಫ್ಕೋರ್ಸ್ ಪಕ್ಷಕ್ಕೆ 135 ಚಿಲ್ಲರೆ 136 ಇರ್ಬೋದು, ಇವರ ಹಿಂದೆ ಎಷ್ಟಿದ್ದಾರೆ ಅನ್ನುವಂಥದ್ದು ಬೇಕಲ್ಲ. ಈಗ ನಿನ್ನೆ ದೆಹಲಿಯಲ್ಲಿ ಕೂಡ ಏನು ಕುಮಾರಸ್ವಾಮಿ ಆಪ್ತರಾದಂಥ ಸಾರಾ ಮಹೇಶು ಮತ್ತು ಬಂಡೆಪ್ಪ ಕಾಶಂಪುರ್ ಜೊತೆ ಮಾತನಾಡಿದ್ದಾರೆ ಅನ್ನೋಂಥ ದೃಶ್ಯಗಳೆಲ್ಲ ವೈರಲ್ ಆದವು. ಅವೆಲ್ಲ ಏನು ಮೆಸೇಜನ್ನು ಕೊಡುತ್ತೆ? ಅವ್ರು ಎಲ್ಲಿಂದ ಎಷ್ಟು ಸಾಧ್ಯ ಅಷ್ಟೆಲ್ಲ ಬೆಂಬಲವನ್ನು ಕ್ರೋಢೀಕರಿಸಬೇಕು, ಏನೆಲ್ಲ ಸರ್ಕಸ್ಗಳನ್ನು ಮಾಡಿ ಪಕ್ಷವನ್ನು ಒಡೆಯುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಅರ್ಗಿಸ್ಕೊಳ್ಳಕ್ಕೆ ಆಗ್ದಲೇ ಇರೋದು ಅಂದರೆ ಪಕ್ಷದ ಜೊತೆಲಿ ಶಿಸ್ತಿನ ಸಿಪಾಯಿ ಆಗಿದ್ದಂಥ ಪರಮೇಶ್ವರ್ ಅಂತವರೇ ಸಿದ್ದರಾಮಯ್ಯನವ್ರ ಬಣದಲ್ಲಿರುವಂಥದ್ದು ಅವ್ರಿಗೆ ಮತ್ತಷ್ಟು ಹೊಟ್ಟೆ ಕಿಚ್ಚು. ಶಿಸ್ತು, ಸಿಪಾಯಿ ಎಲ್ಲವೂ ಕೂಡ ಎಲ್ಲಿವರೆಗೆ ಅಂತಂದರೆ ಒಂದು ಚೌಕಟ್ಟಲ್ಲಿ, ಅಂದರೆ ಅವರವರ ಅಧಿಕಾರದ ಏನು ಲೆಕ್ಕಾಚಾರ ಬರೋವರೆಗೆ. ಈಗ ಸಹಜವಾಗಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಬಂದಾಗ ಶಿಸ್ತು ಒಳಗಡೆನೆ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ಮಾಡ್ಬೋದು ಅಂತ. ಅಂಥದ್ದೇ ಶಿಸ್ತನ್ನು ತೋರಿಸಿ ಅಥವಾ ಶಿಸ್ತು ಅಥವಾ ಸಂಯಮ, ಪಕ್ಷನಿಷ್ಠೆ ಅಂತ ತೋರಿಸಿ ಮಾರ್ಕೆಟಿಂಗ್ ಮಾಡ್ಕೊಂಡಿಲ್ವ ಡಿ ಕೆ ಶಿವಕುಮಾರ್. ಸೊ ಅಂಥದ್ದೇ ಮಾರ್ಕೆಟಿಂಗ್ ಅವಕಾಶ ನಮಗೂ ಸಿಕ್ಕಿದೆ, ನಾವು ಮಾರೋಣ ಅನ್ನೋಂಥ ಒಂದು ಪ್ರಯತ್ನವನ್ನು ಪರಮೇಶ್ವರ್ ಮಾಡ್ತಾ ಇರುವಂಥ